ನ್ಯೂ ಇಯರ್ ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರ್ಬೋದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವ್ರವ್ರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ಗೆ ಹೋಗ್ತಾರೆ, ಏನೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ, ಅಥವಾ ಕೂತ್ಬಿಟ್ಟಿದೀವಿ, ಅಥವಾ ಇನ್ನೇನೋ ಮೋಜು ಮಸ್ತಿ ಮೂಡಲಿದ್ದೀವಿ, ಏನೇನೋ ಮಾಡಂಗಿಲ್ಲ. ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಬೇಕಾಗುತ್ತೆ. ರಾಜಧಾನಿ ಸಜ್ಜಾಗಿದೆ. ರಾತ್ರಿ 1 ಗಂಟೆಗೆ ಎಲ್ಲಾ ಪಬ್, ಬಾರ್, ರೆಸ್ಟೋರೆಂಟ್ಸ್ ಕ್ಲೋಸ್ ಆಗುತ್ತೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಖಾಕಿ ಕಣ್ಗಾವಲು ಇರುತ್ತೆ. ಮಧ್ಯರಾತ್ರಿ 1 ಗಂಟೆಗೆ, 12 ಗಂಟೆಗೆ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರೆ 1 ಗಂಟೆಗೆ ಕ್ಲೋಸ್ ಆಗುತ್ತೆ ಪಬ್, ಬಾರ್ ಎಲ್ಲವೂ ಕೂಡ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ಚಲಾಯಿಸ್ತಾ ಇರ್ತಾರೆ. ಸಾಕಷ್ಟು ಖಾಕಿ ಕಣ್ಗಾವಲು, ಬಿಗಿಯಾದಂತಹ ಕಣ್ಗಾವಲು ಇರುತ್ತೆ. ಎಲ್ಲ ಕಡೆ ಸಿಸಿಟಿವಿ ಕೂಡ ಇರುತ್ತೆ. ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಂಗಿಲ್ಲ. ಖುಷಿಯಾಗಿ ಆಚರಣೆ ಮಾಡಿ ಸೀದಾ ಮನೆಗೆ ಹೋಗ್ಬೋದು. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೇನು ತೊಂದರೆ ಇಲ್ಲ. ಹೊಸ ವರ್ಷದ ಆಚರಣೆಗೆ ಯಾವುದೇ ತರಹದ ಬ್ರೇಕ್ ಇಲ್ಲ. ಬದಲಾಗಿ ಮಧ್ಯರಾತ್ರಿ 1 ಗಂಟೆಗೆ ಪಬ್, ಬಾರ್, ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಬೇಕು ಅಂತ ಪೊಲೀಸರು ರೂಲ್ಸ್ ಮಾಡಿದ್ದಾರೆ. ಯಾಕಂತಂದ್ರೆ ಸೇಫ್ಟಿ ದೃಷ್ಟಿಯಿಂದ ಕೂಡ ಅದು ಮುಖ್ಯ ಆಗತ್ತೆ. 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ. ಎಲ್ಲಾ ಕಡೆ, ಕಳೆದ ವರ್ಷ ನೀವು ನೆನ್ಪು ಮಾಡ್ಕೊಳ್ಬಹುದು, ಎಲ್ಲಾ ಕಡೆ ಪೊಲೀಸರು ಇದ್ರು. ಸಿಕ್ಕಾಪಟ್ಟೆ ಜನ ಪೊಲೀಸರು, ಹಾಗೆಯೇ ಸಿಸಿಟಿವಿ ಫುಟೇಜಸ್, ಸ್ಟ್ರಿಕ್ಟ್ ಮಾನಿಟರಿಂಗ್ ನಡೀತಾ ಇರುತ್ತೆ. ಯುವ ಜನತೆ ಹೊಸ ವರ್ಷದ ಸಂಭ್ರಮದಲ್ಲಿ ಹೇಗೋ ನಡ್ಕೊಳ್ಳೋ ಹಾಗಿಲ್ಲ. ಬಹಳ ಸ್ಟ್ರಿಕ್ಟ್ ವಿಜಿಲೆನ್ಸ್ ಇರುತ್ತೆ. ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ಖುಷಿ ಪಡಿ, ಸಂಭ್ರಮ ಪಡಿ, ಆದ್ರೆ ಇನ್ನೊಬ್ರಿಗೆ ತೊಂದರೆ ಮಾಡಬೇಡಿ. ನೀವು ಖುಷಿ ಪಡಿ, ಮತ್ತೊಬ್ಬರನ್ನು ಖುಷಿ ಪಡೋದಕ್ಕೆ ಬಿಡಿ. ಇನ್ನೊಬ್ಬರ ಸಂತೋಷಕ್ಕೆ ಭಂಗ ತರಬೇಡಿ, ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಬೇಡಿ. ಸರ್ಕಾರ ರೂಪಿಸಿರ್ತಕ್ಕಂಥ ನಿಯಮಗಳನ್ನ ಪಾಲಿಸಿ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳಿ. ಇದು ಸರ್ಕಾರ ಹೇಳುವಂತ ವಿಚಾರ. ಈ ಕಡೆ ನ್ಯೂ ಇಯರ್ ಸಂಭ್ರಮಕ್ಕೆ ಇಡೀ ನಗರ ಸಜ್ಜಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಹೊಸ ವರ್ಷದ ಆಚರಣೆಗೆ ಸಾಕಷ್ಟು. ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅನ್ನುವಂತಹ ರೀತಿಯಲ್ಲಿ ನಗರ ಪೊಲೀಸರು ಸಾಕಷ್ಟು ಒಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಷ್ಟೇ ಮಂದಿ ಒಂದು ಪೊಲೀಸ್ಗಳನ್ನ, ಅಂದ್ರೆ ಅವರನ್ನ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮತ್ತೆ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ನಾವು ಎಂಜಿ ರೋಡ್ ಅಲ್ಲಿ ಇದ್ದೀವಿ. ಎಂಜಿ ರೋಡ್ ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ಅಂದ್ರೆ ನಾಡಿದ್ದು ಸೇರುವಂತಹ ಜನ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಸೇಫ್ಟಿಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಕಡೆ ಬ್ಯಾರಿಕೇಡ್ಸ್ ಗಳನ್ನ ಹಾಕುವಂತದ್ದು, ಮತ್ತೆ ಅಂದ್ರೆ ಅವರ ಯಾವ ರೀತಿ ಮೂವ್ಮೆಂಟ್ಸ್ ಗಳಿರಬೇಕು, ಮತ್ತೆ ಅವರು ಯಾವ ರೀತಿ ಪಾಸ್ ಆಗಬೇಕು, ಅದೆಲ್ಲವೂ ಕೂಡ ಪೊಲೀಸರ ಅನತಿಯ ಮೇಲೆ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸುಮಾರು ಒಂದು 200ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನೀವು ನೋಡ್ತಾ ಇರಬಹುದು, ಹೈ ಡೆಫಿನೇಷನ್ ಸಿಸಿಟಿವಿಗಳೇನಿದೆ, ಆ ಸಿಸಿಟಿವಿಗಳನ್ನ ಪ್ರತಿಯೊಂದು ಕಂಬಕ್ಕೂ ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಿಕಾಷನ್ಸ್ಗಳು ಎಲ್ಲವೂ ಕೂಡ ಬೇಕಾಗಿದೆ. ಯಾಕಂದ್ರೆ ಈ ರೀತಿ ಈ ಹಿಂದೆಯೂ ಕೂಡ ಒಂದಷ್ಟು ಲೈಂಗಿಕ ದೌರ್ಜನ್ಯಗಳು ನಡೆದಿರುವಂತದ್ದು, ಮತ್ತೆ ಬೇರೆ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿರುವಂತಹ ಒಂದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ವಾಚ್ ಟವರ್ಗಳು ಕೂಡ ನಿರ್ಮಾಣ ಆಗುತ್ತೆ. ಅಂದ್ರೆ ಈ ಒಂದು ಪೊಲೀಸರು ಆ ಒಂದು ಕ್ಯಾಮೆರಾಗಳನ್ನ ಇಟ್ಟುಕೊಳ್ಳುವಂತಹ ಮುಖಾಂತರ ವಾಚ್ ಟವರ್ಗಳನ್ನು ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಬ್ಸರ್ವೇಷನ್ ಕೂಡ ಇರುತ್ತೆ. ಹೀಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಯಾರಿಗೆ ತೊಂದರೆ ಆದ್ರೂ ಕೂಡ ಈ ಒಂದು ಭಾಗದಲ್ಲಿ ಪೊಲೀಸ್ ಮ್ಯಾನ್ಗಳು ಕೂಡ ಇರ್ತಾರೆ. ಅದೇ ರೀತಿಯಾಗಿ
ಮಹಿಳೆಯ ಸುರಕ್ಷತೆಗಳನ್ನ ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂತದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು. ಈ ಒಂದು ಕ್ಯಾಂಪ್ ರೀತಿ ಏನು ಮಾಡಲಾಗಿದೆ, ಇಲ್ಲಿ ಕೂಡ ಲೇಡಿ ಪೊಲೀಸ್ ಮೆನ್ಗಳನ್ನ ಡಿಪ್ಯೂಟ್ ಮಾಡಲಾಗುತ್ತೆ. ಏನೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಕ್ಯಾಂಪ್ ನಲ್ಲಿ ಅವರು ಒಂದು ಹೋಗಬಹುದಾಗಿದೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದಾಗಿದೆ. ಅಂದ್ರೆ ಈ ರೀತಿ ಕ್ಯಾಬ್ ವಿಚಾರವಾಗಿ ಆಗಿರಬಹುದು, ಮತ್ತೆ ಏನಾದರೂ ಕಿರುಕುಳ ಏನಾದರೂ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಒಂದು ಸಹಾಯವನ್ನ ಮಾಡ್ತಾರೆ. ಮತ್ತು ಅನೇಕ ಕಡೆ ಅಷ್ಟು ಅಲ್ಲದೆ ಡ್ರೋನ್ಗಳನ್ನು ಕೂಡ ಇಲ್ಲಿ ಹಾರಿಸಲಾಗುತ್ತೆ. ಅಂದ್ರೆ ಡ್ರೋನ್ ಮುಖಾಂತರ ಅಬ್ಸರ್ವೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಸಾಕಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನಗರದಾದ್ಯಂತ 19,000ಕ್ಕೂ ಹೆಚ್ಚು ಪೊಲೀಸರು, ಅಂದ್ರೆ ಲಾ ಅಂಡ್ ಆರ್ಡರ್ ಪೊಲೀಸರು, ಟ್ರಾಫಿಕ್ ಪೊಲೀಸರು ಮತ್ತು ಮಫ್ತಿ ಪೊಲೀಸರುಗಳನ್ನು ಕೂಡ ಈಗಾಗಲೇ ಡಿಪ್ಯೂಟ್ ಮಾಡೋದಕ್ಕೆ ಮತ್ತೆ ನಿಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ದೆಹಲಿ ಮತ್ತೆ ಗೋವಾ ಇನ್ನಿತರ ಭಾಗದಲ್ಲಿ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಕೂಡ ಕಾಲ್ತುಳಿತ ಪ್ರಕರಣಗಳು ನಡೆಯಿತು. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಹೀಗಾಗಿ ಮುಂದಿನ ಹಂತದ ಅಂದ್ರೆ 31ನೇ ತಾರೀಕು ಜನರು ಯಾವುದೇ ಭಯ ಇಲ್ಲದೆ ತಮ್ಮ ಒಂದು ಸಂಭ್ರಮಾಚರಣೆ ಏನಿದೆ ಅದನ್ನ ಆಚರಿಸಿಕೊಳ್ಳಬಹುದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರೋ ಹಾಗೇನೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಒತ್ತು ನೀಡಿದೆ ಪೊಲೀಸ್ ಇಲಾಖೆ. ಮಹಿಳೆಯರ ಸುರಕ್ಷತೆಯೇ ನಮ್ಮ ಆದ್ಯತೆಯಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಪಿಗಳ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಲಿದ್ದಾರೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುವಂತಹ ಸಾಕಷ್ಟು ಉದಾಹರಣೆಗಳು ಹಿಂದೆ ನಾವು ನೋಡಿದ್ದೀವಿ. ಹಾಗಾಗಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಆದ್ಯತೆಯಾಗಿದೆ. ನಗರ ಪೊಲೀಸ್ ಆಯುಕ್ತರು ಕೂಡ ಅದನ್ನೇ ಹೇಳಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದೀವಿ. ಡಿಸಿಪಿಗಳ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರುತ್ತೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಾವಿರಾರು ಜನ ಬೇರೆ ಬೇರೆ ಕಡೆಗಳಿಂದ ಬಂದು ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಅಥವಾ ಇನ್ನೂ ಬೇರೆ ಬೇರೆ ತರದ ಕ್ರೈಮ್ಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ತಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರಮ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಅಂದ್ರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ ಡಿಸಿಪಿಸ್ ಇಂದ ಹಿಡಿದು ಎಸಿಪಿಸ್, ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ ಸಿಪಿಸ್ ಅವರೆಲ್ಲ ನಿಮಗೆ ಗೊತ್ತಿರಬಹುದು. ನಾವು ಪದೇ 3-4 ದಿವಸದಲ್ಲಿ ಒಂದೊಂದು ನಿಮಗೆ ಮಾಹಿತಿ ಕೊಟ್ಕೊಂಡೇ ಬರ್ತಿದ್ದೀವಿ. ನೀವು ಕೂಡ ನಮಗೆ ಕೇಳಿದಿರ. ಮೇನ್ ನಮ್ದು ಇಂಟೆನ್ಷನ್ ಏನಂದ್ರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ ಡಿಸಿಪಿಸ್ ಇಂದ ಹಿಡಿದು ಎಸಿಪಿಸ್, ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ಮ ಜಾಯಿಂಟ್ ಸಿಪಿಸ್ ಅವರೆಲ್ಲ ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ಮೇನ್ ಏರಿಯಾ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ಇದರಲ್ಲಿ ಈ ಸರಿ ನಾವು ಡೀಟೇಲ್ಸ್ ಕೊಡ್ತೀವಿ, ಏನೇನು ಎಷ್ಟು ಟವರ್ ಇದೆ, ಎಲ್ಲ ಆಂಬ್ಯುಲೆನ್ಸ್ ಇದೆ. ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ಮೇನ್ ಏರಿಯಾ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ಇದರಲ್ಲಿ ಈ ಸರಿ ನಾವು ಡೀಟೇಲ್ಸ್ ಕೊಡ್ತೀವಿ, ಏನೇನು ಎಷ್ಟು ಟವರ್ ಇದೆ, ಎಲ್ಲ ಆಂಬ್ಯುಲೆನ್ಸ್ ಇದೆ. ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ಮೇನ್ 7 ಕಡೆ ನಾವು ಫಸ್ಟ್ ಟೈಮ್ ಬಿಎಂಟಿಸಿ ಮತ್ತೆ ಬಿಎಂಟಿಸಿ ಬಸ್ಸಸ್ ಪ್ಲಸ್ ಟೆಂಪೋ ಟ್ರಾವೆಲರ್, ಪ್ರೈವೇಟ್ ಟೆಂಪೋ ಟ್ರಾವೆಲರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ 12 o'clock ಆದ್ಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ಇದು ನಮ್ದು ಪ್ರೀವಿಯಸ್ ಇಯರ್ಸ್ ಅನಾಲಿಸಿಸ್ ಮೇಲೆ ನಾವು ಮಾಡಿದೀವಿ. ಸೊ ವಿ ಹ್ಯಾವ್ ಟಾಕ್ ಟು ಬಿಎಂಟಿಸಿ ಅಂಡ್ ದೇ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸ್ಸಸ್. ನೋ ಫಿಕ್ಸ್ಡ್ ದಟ್ ಇಷ್ಟೇ ಬೇಕು. ಡಿಪೆಂಡಿಂಗ್ ಆನ್ ದೇ ಆರ್ ಕೀಪಿಂಗ್ ರಿಸರ್ವ್ ಅಂಡ್ ವಿ ವಿಲ್ ಪ್ರೆಸ್ ಇನ್ ಮೋರ್ ಬಸ್ಸಸ್ ಇನ್ ದೀಸ್ ಲೊಕೇಶನ್ಸ್. ಅಲ್ಲಿಂದ ಜನ ಡಿಸ್ಪರ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕ್ರೌಡ್ ಡಿಸ್ಪೋಸಲ್. ಯಾಕಂದ್ರೆ ಬರೀ ಮೆಟ್ರೋ ಇಂದ ಹೋಗ್ಲಿಕ್ಕೆ 1 ಮೆಟ್ರೋ ಎಂಟೈರ್ ಕೋಚ್ ಮೀನ್ಸ್ 6 coaches, 1 train ಕ್ಯಾರೀಸ್ ಅರೌಂಡ್ ಅಪ್ರಾಕ್ಸಿಮೇಟ್ 2,000 ಜನ. ಸೊ ಅದು ಸಾಲೋದಿಲ್ಲ. ಅದಕ್ಕೋಸ್ಕರ ಈ ವ್ಯವಸ್ಥೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್, ಐ ಹೋಪ್ ಇಟ್ ವಿಲ್ ಹೆಲ್ಪ್ ಇನ್ ಟೇಕಿಂಗ್ ಅಪ್ ದಿ ಕ್ರೌಡ್ ಆಫ್ಟರ್ ದಿಸ್ ಪೋಸ್ಟ್ ಮಿಡ್ ನೈಟ್. 7 ಕಡೆ ನಾವು ಫಸ್ಟ್ ಟೈಮ್ ಬಿಎಂಟಿಸಿ ಮತ್ತೆ ಬಿಎಂಟಿಸಿ ಬಸ್ಸಸ್ ಪ್ಲಸ್ ಟೆಂಪೋ ಟ್ರಾವೆಲರ್, ಪ್ರೈವೇಟ್ ಟೆಂಪೋ ಟ್ರಾವೆಲರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ 12 o'clock ಆದ್ಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್,
ಪ್ರತಿ ವರ್ಷದಿಂದ ವರ್ಷಕ್ಕೆ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ಸ್ ನ ಮಾಡಿಕೊಂಡೇ ಬಂದಿದೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗದ ಹಾಗೆ ಹೇಗೆಲ್ಲ ಮುನ್ನೆಚ್ಚರಿಕೆ ಕೈಗೊಳ್ಳಬಹುದು ಅಂತ ಈ ವರ್ಷ ಹೊಸದೇನಿದೆ, ಈ ವರ್ಷದ ಸಿದ್ಧತೆಗಳು ಯಾವ ರೀತಿಯಲ್ಲಿ ಇದೆ, ಪೊಲೀಸ್ ಇಲಾಖೆಯ ತಯಾರಿ ಯಾವ ರೀತಿಯಲ್ಲಿದೆ. ಈಗಾಗಲೇ ಇನ್ನು ಸುಮಾರು ಬೆಂಗಳೂರಿನಾದ್ಯಂತ 10 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ನಿನ್ನೆಯಷ್ಟೇ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ 20,000ವರೆಗೂ ಕೂಡ ಪೊಲೀಸ್ ಮ್ಯಾನ್ಗಳನ್ನ ನಗರದಾದ್ಯಂತ ಡೆಪ್ಯೂಟ್ ಮಾಡಲಾಗುವುದು. ಅದರಲ್ಲಿ 12ರಿಂದ 13,000 ಜನ ಲಾ ಅಂಡ್ ಆರ್ಡರ್, ಆದರೆ ಇನ್ನು ಉಳಿದಂತಹ ಟ್ರಾಫಿಕ್ ವಾರ್ಡನ್ಸ್ಗಳು ಮತ್ತು ಟ್ರಾಫಿಕ್ ಪೊಲೀಸರು ಇಷ್ಟನ್ನ ಮೆನ್ಷನ್ ಮಾಡಿರುವಂತದ್ದು. ಇನ್ನು ಈಗ ಈ ವರ್ಷದಿಂದ ಒಂದು QR ಕೋಡ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಆ QR ಕೋಡ್ನಲ್ಲಿ ಎಲ್ಲವೂ ಕೂಡ ಮಾಹಿತಿ ಸಿಗುತ್ತೆ. ಅಂದ್ರೆ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಆಗಿರಬಹುದು, ಮತ್ತೆ ಈಗಾಗಲೇ ಹೊರಗಡೆ ಹೋಗೋದಕ್ಕೆ ಬೇಕಾದಂತಹ ಬಸ್ಗಳ ವ್ಯವಸ್ಥೆ ಆಗಿರಬಹುದು, ಮತ್ತೆ ಆಂಬ್ಯುಲೆನ್ಸ್ ಆಗಿರಬಹುದು, ಇದೆಲ್ಲವೂ ಕೂಡ ಆ ಒಂದು ಸ್ಕ್ಯಾನ್ ಏನಿದೆ ಆ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಸಿಗಲಿದೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ಈ ಬಾರಿ ಅಂದ್ರೆ ಹೋದ ಸಲ ತರ ಅವರಿಗೆ ಕೆಲವರಿಗೆ ಕ್ಯಾಬ್ಗಳು ಸಿಗೋದಿಲ್ಲ, ಆಟೋಗಳು ಸಿಗೋದಿಲ್ಲ. ಹೀಗಾಗಿ ಹೆಚ್ಚು ಕಡೆ 8 ಕಡೆ ಒಂದು ಪಾಯಿಂಟ್ಗಳನ್ನ ಮಾಡಲಾಗುತ್ತೆ. ಪ್ರತಿಯೊಂದು ಅಂದ್ರೆ ಮೈನ್ ಇಂದಿರಾನಗರ ಇರಬಹುದು, MG ರಸ್ತೆ ಇರಬಹುದು, ಮತ್ತೆ ಕೋರಮಂಗಲ ಇರಬಹುದು, ಈ ಭಾಗದಲ್ಲಿ ಒಂದು 7ರಿಂದ 8 ಪಾಯಿಂಟ್ಗಳನ್ನ ಮಾಡಲಾಗಿದೆ. ಆ 8 ಪಾಯಿಂಟ್ಗಳಲ್ಲಿ ಬಸ್ಗಳ ಮತ್ತು TTಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಎಲ್ಲರಿಗೂ ಕೂಡ ಕ್ಯಾಬ್ ಸಿಗೋದಿಲ್ಲ. ಮೆಟ್ರೋದಲ್ಲಿ 2,000 ಜನಕ್ಕೆ ಹೆಚ್ಚಾಗಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿರುವಂತದ್ದು. ಆ ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಗಳಿದೆ ಅದೆಲ್ಲದರ ಡೀಟೇಲ್ಸ್ಗಳು ಕೂಡ ಅದರಲ್ಲಿ ಸಿಗುತ್ತೆ. ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸರು ಅಲ್ಲಲ್ಲಿ ಒಂದು ಮಫ್ತಿಯಲ್ಲಿ ಕೂಡ ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಬಾರಿ ಯಾಕೆ ಇಷ್ಟೊಂದು ಮಹತ್ವ ಅಂತ ಹೇಳಿದ್ರೆ, ಗೋವಾ ಆಗಿರಬಹುದು, ದೆಹಲಿಯಲ್ಲಿ ಮತ್ತೆ ಇತ್ತೀಚೆಗೆ ಚಿನ್ನಸ್ವಾಮಿಯಲ್ಲಿ ಏನ್ ನಡೀತು ಆ ಘಟನೆ ಮತ್ತೆ ಮರಳು ಕಳಿಸಬಾರದು ಅನ್ನುವಂತಹ ಒಂದು ಕಾರಣದಿಂದಾಗಿ ಹೆಚ್ಚಿನ ಭದ್ರತೆಯನ್ನ ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಹೊಸ ವರ್ಷ ಏನಿದೆ ಪೊಲೀಸರ ಕಣ್ಗಾವಲಿನಲ್ಲಿ ಪ್ರತಿಯೊಬ್ಬರು ಕೂಡ ಇರ್ತಾರೆ. ಈಗಾಗಲೇ ಕಮಿಷನರ್ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ನೀವು ಪಾರ್ಟಿಯನ್ನು ಮಾಡಿ ಮತ್ತು ಎಂಜಾಯ್ ಮಾಡಿ, ಆದ್ರೆ ತೊಂದರೆಗೇನಾದ್ರೂ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ನಾವು ಕಠಿಣವಾದಂತಹ ಕ್ರಮ ಕೈಗೊಳ್ತೀವಿ, ಅದು ಯಾರೇ ಆಗಿದ್ರು ನಾವು ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಒಂದು ಖಡಕ್ ಆದಂತಹ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಈ ಎಚ್ಚರಿಕೆಯ ನಡುವೆ ಸೆಲೆಬ್ರೇಷನ್ ಅನ್ನು ಮಾಡಬೇಕಾಗುತ್ತೆ. ಮತ್ತೆ ರೋಡ್ ನಲ್ಲಿ ವೀಲಿಂಗ್ ಮಾಡುವಂತಹ ಒಂದು ಕೆಲಸಗಳು, ರಸ್ತೆ ಮಧ್ಯೆ ಪಾರ್ಟಿಗಳನ್ನು ಮಾಡುವಂಥದ್ದು, ಸೌಂಡ್ಗಳನ್ನು ಹಾಕಿ ಬೇರೆ ಸಾರ್ವಜನಿಕರಿಗೆ ಡಿಸ್ಟರ್ಬ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಾಡುವಂತಿಲ್ಲ. ಪೊಲೀಸರು MG ರೋಡ್ಗೆ ಎಂಟ್ರಿ ಆಗಬೇಕಂದ್ರೆ ಯಾವ ರೂಟ್ಗಳನ್ನು ಕೊಟ್ಟಿರ್ತಾರೋ ಮತ್ತೆ ಯಾವ ರೂಟ್ ಮ್ಯಾಪ್ ಇದೆಯೋ ಅಲ್ಲಿಗೆ ಮಾತ್ರ ಎಂಟ್ರಿಯನ್ನು ಕೂಡ ಒಳಗಡೆ ಬರಬಹುದಾಗಿದೆ. ಮತ್ತು ರಾತ್ರಿ 10 ಗಂಟೆಯ ಬಳಿಕ ಯಾರನ್ನೂ ಆ ಒಂದು ಭಾಗದಲ್ಲಿ ಅಂದ್ರೆ ಒಳಗಡೆ ಬಿಡೋದಕ್ಕೆ ಅನುಮತಿ ಇಲ್ಲ ಅಂತ ಹೇಳಿ ಈಗಾಗಲೇ ಹೇಳಲಾಗಿರುವಂಥದ್ದು. ಮತ್ತೆ ಎಷ್ಟು ಮಟ್ಟಿಗೆ ಒಂದು ಫ್ಲೋ ಇರುತ್ತೋ ಅದ್ರ ಮೇಲೆ ಒಳಗಡೆ ಬಿಡಬೇಕಾ, ಎಂಟ್ರಿ ಬಿಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು ಅಲ್ಲಿನ ಡಿಸೈಡ್ ಆಗುತ್ತೆ, ಅಲ್ಲಿನಂತಹ ಪೊಲೀಸರು ಡಿಸೈಡ್ ಆಗುತ್ತೆ. ಅದೇ ರೀತಿಯಾಗಿ CCTVಗಳನ್ನ ಮಾನಿಟರ್ ಮಾಡೋದಕ್ಕೆ ಅಂತಾನೆ ಕಮಾಂಡ್ ಸೆಂಟರ್ ವೆಹಿಕಲ್ಗಳೇನಿದೆ ಅದನ್ನು ಕೂಡ ಡೆಪ್ಯೂಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಏನು ದುರ್ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣದಿಂದಾಗಿ ಹೆಚ್ಚಿನ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಂತಹ ಒಂದು ಬಂದೋಬಸ್ತ್ ನಡುವೆ ಸೆಲೆಬ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಅಂದ್ರೆ ನಿಯಮ ಏನಿದೆಯೋ ಅದೆಲ್ಲವನ್ನು ಕೂಡ ಅಳವಡಿಕೆ ಮಾಡಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡಬೇಕಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರೋ ಹಾಗೇನೆ ಪೊಲೀಸರು ಬೇರೆ ಬೇರೆ ಥರದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಬೆಂಗಳೂರು ನಗರದಾದ್ಯಂತ 50 ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗುತ್ತೆ. ಏರ್ಪೋರ್ಟ್ ರಸ್ತೆಯನ್ನ ಹೊರತುಪಡಿಸಿ ಉಳಿದ ಕಡೆ ಫ್ಲೈಓವರ್ಗಳು ಹೆಚ್ಚಾಗಿ ಬಂದ್ ಆಗಿರುತ್ತೆ. ಇದೊಂದು ಅಭ್ಯಾಸ ಇದೆ. ಆ ಫ್ಲೈಓವರ್ ಮೇಲೆ ರಾತ್ರಿ 12 ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ಹೊಸ ವರ್ಷಾಚರಣೆ ಮಾಡ್ತೀವಿ ಅಂತ ಕುಣಿದು ಕುಪ್ಪಳಿಸಿ ಕುಡಿಯೋದು, ಕೇಕ್ ಕಟ್ ಮಾಡೋದು, ಪಟಾಕಿ ಸಿಡಿಸೋದು ಇಂಥವನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡದ ಹಾಗೆ ಸುಮಾರು 50 ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗುತ್ತೆ. ಡಿಸೆಂಬರ್ 31ರ 10 ಗಂಟೆ ಬಳಿಕ, ರಾತ್ರಿ 10 ಗಂಟೆ ಬಳಿಕ 50 ಫ್ಲೈಓವರ್ಗಳು ಬಂದ್ ಇರುತ್ತೆ. 166 ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಲಾಗುತ್ತೆ. 92 ಕಡೆ ವೀಲಿಂಗ್ ಮಾಡೋ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅಂತ ಕಡೆ ಎಲ್ಲ ಪೊಲೀಸ್ ಚೆಕಿಂಗ್ ಇರುತ್ತೆ. ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿರುತ್ತೆ. ವೀಲಿಂಗ್ ಮಾಡೋ ಜಾಗಗಳೇನು ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ
ವೀಲಿಂಗ್ ಮಾಡುವವರ ಮೇಲೆ ಹದ್ದಿನ ಕಣ್ಣಿಟ್ಟಿರುತ್ತೆ ಪೊಲೀಸ್ ಇಲಾಖೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸುಮಂತ್ ಕುಮಾರ್ ಸಿಂಗ್ ಹೇಳಿ. 7 ಕಡೆ ನಾವು ಫಸ್ಟ್ ಟೈಮ್ ಬಿಎಂಟಿಸಿ ಮತ್ತೆ ಬಿಎಂಟಿಸಿ ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್ ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದ್ರೆ 12 o'clock ಆದ್ಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಕ್ಯಾಬ್ಸ್ ಮತ್ತೆ ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗೋದಿಲ್ಲ. ಇದು ನಮ್ದು ಪ್ರೀವಿಯಸ್ ಇಯರ್ಸ್ ಅನಾಲಿಸಿಸ್ ಮೇಲೆ ನಾವು ಮಾಡಿದೀವಿ. ಸೊ ವಿ ಹ್ಯಾವ್ ಟಾಕ್ ಟು ಬಿಎಂಟಿಸಿ ಅಂಡ್ ದೇ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸ್ಸಸ್. ನೋ ಫಿಕ್ಸ್ಡ್ ದಟ್ ಇಷ್ಟೇ ಬೇಕು. ಡಿಪೆಂಡಿಂಗ್ ಆನ್ ದೇ ಆರ್ ಕೀಪಿಂಗ್ ರಿಸರ್ವ್ ಅಂಡ್ ವಿ ವಿಲ್ ಪ್ರೆಸ್ ಇನ್ ಮೋರ್ ಬಸ್ಸಸ್ ಇನ್ ದೀಸ್ ಲೊಕೇಶನ್ಸ್. ಅಲ್ಲಿಂದ ಜನ ಡಿಸ್ಪರ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕ್ರೌಡ್ ಡಿಸ್ಪೋಸಲ್. ಯಾಕಂದ್ರೆ ಬರೀ ಮೆಟ್ರೋ ಇಂದ ಹೋಗ್ಲಿಕ್ಕೆ ಒನ್ ಮೆಟ್ರೋ ಎಂಟೈರ್ ಕೋಚ್ ಮೀನ್ಸ್ 6 coaches, one train carries around approximate 2,000 ಜನ. ಸೊ ಅದು ಸಾಲೋದಿಲ್ಲ. ಅದಕ್ಕೋಸ್ಕರ ಈ ವ್ಯವಸ್ಥೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್, ಐ ಹೋಪ್ ಇಟ್ ವಿಲ್